ಈ ಬೆಂಗಳೂರಲ್ಲಿ 1,67,000 ಆಟೋಗಳಿಗೆ ಪರ್ಮಿಟ್ ಅನ್ನ ಕೊಟ್ಟು ಒಂದು ಅಂದಾಜಿನ ಪ್ರಕಾರ 16ರಿಂದ 18 ಲಕ್ಷ ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅನ್ನೋದು ಒಂದು ಮಾಹಿತಿ, ಒಂದು ಸರ್ವೆ ಪ್ರಕಾರ ಒಂದು ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು, ಟ್ರಾಫಿಕ್ ಇಂದ ಕಡಿಮೆ ಮಾಡಬೇಕು. ಆಮೇಲೆ ಎಲ್ಲ ಆಟೋ ಡ್ರೈವರ್ಗಳು ಅಲ್ಲ, ಆವರೇಜ್ 70 to 80% ಆಟೋ ಡ್ರೈವರ್ಗಳು ಗುಂಡಾಯಿಸಮ್ ಮಾಡೋದು, ಮೀಟರ್ ಆಗದಿರೋದು, ಕರ್ತ್ ಕಡೆ ಬರದೇ ಇರೋದು, ಎಲ್ಲೊಂದಲ್ಲಿ ಪಾರ್ಕ್ ಮಾಡೋದು, ಯೂನಿಫಾರ್ಮ್ ಆಗದಿರೋದು, ಬುಕಿಂಗ್ ಮಾಡಿದ್ರೆ ಗುಂಪು ಸೇರಿಸ್ಕೊಂಡು ವಸೂಲಿ ಮಾಡೋದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಓಕೆ, ಅದಕ್ಕೋಸ್ಕರನೇ ಆರ್ ಟಿ ಒ ಇಂದ ಮಾಹಿತಿಯನ್ನ ಕಾನೂನು ರೀತಿನಲ್ಲಿ ಮಾಡ್ತಾ ಇದ್ದೀವಿ. ನಾನೆಲ್ಲೂ ನಿಮ್ ರೀತಿ ಕೆಟ್ಟ ಭಾಷೆನಲ್ಲಿ ವಿಡಿಯೋ ಮಾಡಾಕೋದು, ಜಗ್ಗ ಮಗ್ಗ ಏನ್ ಬಾಯಿಗೆ ಬಂದಂಗೆ ನಿಮ್ ರೀತಿ ಕೆಟ್ಟದಾಗಿ, ಅಂದ್ರೆ ನೀವು ಯಾವ ಮಟ್ಟದ ಯಾವ ಮಟ್ಟದ ಲೆವೆಲ್ ಅವರು ಅಂತ ನೀವೇ ಹೇಳ್ಕೊಂತ ಇದ್ರಿ. ಎಲ್ಲರೂ ಅಲ್ಲ, ನೀವುಗಳು ವಿಡಿಯೋ ಮಾಡಾಕೋದ್ರಿಂದ ನನಗೇನು ಹೇಳದಲ್ಲ, ನಾನು ತುಳಿದಷ್ಟು ಬೆಳೆದವನು, ಯಾವುದೇ ವಿರೋಧಕ್ಕೆ ಜಗ್ಗಿಲ್ಲ, ಬಗ್ಗಿಲ್ಲ, ತಗ್ಗಿಲ್ಲ. 4 ಬಾರಿ ಜೈಲಿಗೆ ಹೋಗಿದ್ದೀನಿ, 4 times. ಜೈಲಲ್ಲಿ ಕೂಡ ನೆಮ್ಮದಿ ಕೊಡಿಲ್ಲ ವ್ಯವಸ್ಥೆಗೆ, ಸರ್ಕಾರಕ್ಕೆ, ಪೊಲೀಸರಿಗೆ, ಎಲ್ಲರಿಗೂ ಅಷ್ಟೇನೆ 4 times. ಇನ್ನ ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂದ್ರೆ 4 ಸತಿ ಜೈಲಿಗೆ ಹೋಗಿರೋದು ಹೋರಾಟ ಮಾಡ್ಕೊಂಡು. ಒಬ್ಬ IPS ಬೀದಿಗೆ ತಗೊಂಡ್ಬಂದೆ, PSI ಹಗರಣವನ್ನ ಬೀದಿಗೆ ತಗೊಂಡ್ಬಂದೆ, 51 ಜನ IPS ಆಫೀಸರ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದೀನಿ 2011ರಲ್ಲಿ. ಅಂದಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ತೊಡೆ ತಟ್ಟಿ ಕಾನೂನು ರೀತಿಯಲ್ಲಿ ನಿಂತ್ಕೊಂಡಂತನು, ಬಿಜೆಪಿ ಅಕ್ರಮಗಳನ್ನ ಬೀದಿ ತಗೊಂಬಂದಂತನು ಹಿಂದಿನ ಸರ್ಕಾರದಂತನ. ಒಬ್ಬ ಪವರ್ಫುಲ್ ಮಿನಿಸ್ಟ್ರು ಒಂದು ಹೆಣ್ಮಗಳ ಜೊತೆ ಕೆಟ್ಟದಾಗಿ ನಡ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಅವರ ಬೆಂದಿಗೆ ನಿಂತ್ಕೊಂಡಂತವ್ರು. ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಈಗ ನಿಮ್ಮ ಆಟೋದವ್ರಿಗೇನೆ ಎಷ್ಟೋ ಸತಿ ಒಂದು 5-6 ವರ್ಷಗಳ ಹಿಂದೆ ಇವರು ಟ್ರಾಫಿಕ್ ಪೊಲೀಸರು ಹಿಗ್ಗಾಮಗ್ಗ ಬಾರಿಸಿ ಒಡೆದು ಅವ್ರನ್ನ ತಡೆದು ನಾವೇ ಇವ್ರ ಸಪೋರ್ಟ್ಗೆ ನಿಂತ್ಕೊಂಡು ಈ ಆಟೋಗಳು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಒಂದ್ ರೀತಿನಲ್ಲಿ ನಾವು ಕೂಡ ಕಾರಣ. ಇವತ್ತುಗಳು ನಾವು ಇವರುಗಳು 18-20 ಲಕ್ಷ ಆಟೋಗಳು ಬೇಡ, ಪರ್ಮಿಟ್ ಇರೋಷ್ಟು ಅಂತ ಆಟೋಗಳು ನಮ್ಗೆ ಬೆಂಗಳೂರಿಗೆ ಬೇಕು. 1,67,000 ಬಿಟ್ರೆ ಒಂದು ಆಟೋ ಕೂಡ ಬಿಡಲ್ಲ, ಸೀಸ್ ಮಾಡಿಸ್ತೀನಿ. ಆಮೇಲೆ ನೀವುಗಳು ಬೇಕಾದ್ರೆ ಇನ್ನೂ ಒಂದು 500 ವಿಡಿಯೋ ಮಾಡಾಕಿ ದಿನ ಬೈಕಂಡು ಓಡಾಡಿ, ಇಷ್ಟು ದಿನ ಆಟೋದವ್ರು ವಿಡಿಯೋ ಮಾಡಾಕೋರು, ಈಗ ಅವನ್ ಯಾರೋ ಬೋರ್ಡನ್ನ ಅವನಲ್ಲೇ ಜಗ್ಗ ಮೆಂಟ್ಲು, ನಾವು ಮೆಂಟ್ಲೇನೆ ಅನ್ಕೋಣ. ನಿಮಗೆ ಲೆಕ್ಕಾಚಾರ ಕೇಳಿದ್ರೆ ನಾವು ಮೆಂಟ್ಲು ಅಂತ ಅನ್ಸಿದ್ರೆ ಡನ್, ನಾವು ಅದಕ್ಕೂ ಕೂಡ ನಿಮಗೆ ಸಂತೋಷ ಆಗಂಗಿದ್ರೆ ಬೈಕಂಡು ಓಡಾಡಿ. ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಾದ್ರೆ ಹೊಗಳೋರು ಇರ್ತಾರೆ, ಬೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ನಮ್ಮ ತೇಜೆ ಓದೆ ಮಾಡೋರು ಇರ್ತಾರೆ. ಇವ್ರುಗಳನ್ನೆಲ್ಲ ನಾವು ಜೀವನದಲ್ಲಿ ಸಹಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಬಂದಿರೋದು. ನಾನು ಒಂದು ಸತಿ ಡಿಸೈಡ್ ಮಾಡಿದ್ರೆ ಈ ಭ್ರಷ್ಟನ ಎದುರಾಕೊಂಡು ಮಟ್ಟ ಹಾಕ್ಬೇಕು ಅಂದ್ರೆ ಆ ಮಟ್ಟದಲ್ಲಿ ಮಟ್ಟ ಹಾಕಿರುವಂತ ವ್ಯಕ್ತಿ ನಾನು ಹಿಂದೆ ಮುಂದೆ ಕೂಡ ನೋಡಿಲ್ಲ. ನೀವೇನ್ ಅನ್ಕೊಂಡಿದ್ದೀರಾ ಆಟೋದವರು? ನೀವುಗಳು ವಿಡಿಯೋ ಮಾಡಿ ಟ್ರೋಲ್ ಮಾಡಿದ್ರೆ ಭಯ ಬೀಳ್ತೀನಾ? ಖಂಡಿತ ಇಲ್ಲ. ಇಷ್ಟು ದಿನ ಮಾಡಿದ್ರೆ ಎಲ್ಲಿಗೆ ತಗೊಂಬಂದು ನಿಲ್ಸಿದ್ದೀನಿ. ಟ್ರಾಫಿಕ್ ಪೊಲೀಸರು ಸಿಕ್ಕ ಕಡೆ ನಿಮ್ಮನ್ನ ಚೆಕ್ ಮಾಡಿ ಈ ಆಡಿಟ್ ಮಾಡ್ಬೇಕು. ಇನ್ನ ಮುಗ್ದಿಲ್ಲ. ಬಸ್ಟ್ ಪಿಕ್ಚರ್ ಅಭಿ ಶುರು ಫಿಲಮು ಈಗ ತಾನೇ ಶುರುವಾಗಿದೆ. 1,67,000 ಆಟೋ ಪರ್ಮಿಟ್ ಬಿಟ್ರೆ ಬೇರೆ ಆಟೋಗಳು ಓಡಾಡಿದ್ರೆ ಜಾಯಿಂಟ್ ಕಮಿಷನರ್ ಅನುಚೇತು, RTO ಕಮಿಷನರ್ ಇಬ್ರು ಮನೆಗೆ ಹೋಗ್ತಾರೆ. ಅದು ನನ್ನ ಜವಾಬ್ದಾರಿ. ನೀವು ಇನ್ನ ಕರ್ಕೊಂಬಂದ್ ವಿಡಿಯೋಗಳು ಮಾಡ್ಸಾಕಿ ನನಗೇನು ಸಮಸ್ಯೆ ಇಲ್ಲ. ಕೆಟ್ಟದಾಗಿ ಧಮ್ಕಿಗಳು, ಕನಿಷ್ಠ ನನಗೆ ದಿನಕ್ಕೆ ಒಂದು 100 ಧಮ್ಕಿ ಫೋನ್ಗಳು ಬರ್ತವೆ. ನಾವು ಜಗ್ತೀವಾ, ಬಗ್ತೀವಾ? ಹೇಳದ್ನಲ್ಲ, ಕೆಂಪೇಗೌಡ, ನಾಳೆ ಕೆಂಪೇಗೌಡರ ಜಯಂತಿ. ಓಕೆ, ಕೆಂಪೇಗೌಡರ ಜಯಂತಿ ದಿವಸ ಕೆಂಪೇಗೌಡ ವಂಶದವ್ರು ಹೇಳಿದ್ರು ಅಂತಂದ್ರೆ ಬೆಂಗಳೂರನ್ನ ಸ್ವಚ್ಛವಾಗಿಡ್ತೀವಿ, ಬೆಂಗಳೂರನ್ನ ಅಕ್ರಮಗಳ ಮುಕ್ತವಾಗಿಡ್ತೀವಿ. ಅದು ಪೊಲೀಸ್ ಅಕ್ರಮ ಆಗಿರ್ಬೋದು, ರಾಜಕಾರಣಿಗಳ ಅಕ್ರಮ ಆಗಿರ್ಬೋದು, ಯಾವುದೇ ರೀತಿಯ ಅಕ್ರಮಗಳ ಮುಕ್ತವಾಗಿಡ್ತೀವಿ. ಅದು ಆಟೋ ಅಕ್ರಮ ಇತ್ತು ಅಂತಂದ್ರೆ ಕೇವಲ 1,67,000 ಆಟೋ ಪರ್ಮಿಟ್ ಇದ್ದು 18 ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅಂತಂದ್ರೆ ಮಿಕ್ಕ ಎಲ್ಲಾ ಆಟೋಗಳು ಅನಧಿಕೃತವಾಗಿ ಓಡಾಡ್ತಾ ಇದೆ.
ಅವನು ಯಾರೋ ಬಜಾಜ್ ಅವನು ಆಟೋ ಸೇಲ್ ಮಾಡ್ತಾನೆ, ಪರ್ಮಿಟ್ ಬೇಕಲ್ಲ, ವಿತೌಟ್ ಪರ್ಮಿಟ್ ಹೇಗೆ ಆಟೋಗಳು ಓಡಾಡ್ತಾ ಇದೆ? ಇದು ಪೊಲೀಸರು, ಇದು RTO ಕಮಿಷನರು ಚೆಕ್ ಮಾಡ್ತಾರೆ. ಪರ್ಮಿಟ್ ಇಲ್ಲದೆ ಓಡಾಡ್ತಾ ಇದ್ರೆ ಸರ್ಕಾರ ನಿಮ್ಮ ಆಟೋಗಳನ್ನ ಸಾರಿಗೆ ಇಲಾಖೆ ಮತ್ತೆ ಟ್ರಾಫಿಕ್ ಅವರು ನಿಮ್ಮ ಮೇಲೆ FIR, ಜೈಲು, ಆಮೇಲೆ ಬೋಗಸ್ ಪರ್ಮಿಟ್ ಮತ್ತೆ ದಾಖಲೆ ಇಲ್ದ್ರೆ ಓಡಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಗಾಡಿಗಳನ್ನ ಮುಟ್ಟುಗೋಲನ್ನ ಹಾಕ್ಸ್ಕೊಳ್ಳಿಕ್ಕೆ ನಾವು ಕಾನೂನು ರೀತಿಯಲ್ಲಿ ಆಲ್ರೆಡಿ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ. ನಿಮ್ಮಿಂದ ನಾವೇನು ಕಲಿಬೇಕಾಗಿಲ್ಲ. ಎಷ್ಟು ಇನ್ನ ಒಂದು 1000 ವಿಡಿಯೋ ಬೇಕಾ ಮಾಡಕ್ಕಳೆ? ನಾನು ₹1 ಪೆನ್ನು 25 ಪೈಸಾ ಹಾಳೆ. ಒಂದು ಹಾಳೆ ಬೆಲೆ 25 ಪೈಸಾ. ₹1 ಪೆನ್ನು, ₹1.25 ನಿಮ್ಮ ಅನಧಿಕೃತ ವ್ಯವಹಾರಗಳಿಗೆ, ನಿಮ್ಮ ಮಾಫಿಯಾಗಳಿಗೆ, ಡಾಕ್ಯುಮೆಂಟ್ಸ್ ಇಲ್ದಿರ ಓಡಿಸ್ತಾ ಇರೋಂಥ ಆಟೋಗಳಿಗೆ ಖಂಡಿತವಾಗಿ ಆಲ್ರೆಡಿ ಹಾಕ್ಬಿಟ್ಟಿದೀವಿ. ವಿ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಅಗೇನ್ಸ್ಟ್ ದಿಸ್ ಇಲ್ಲಿಗಲ್ ಆಟೋಸ್. ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ, FC ಇಲ್ಲದೆ, ಆಮೇಲೆ RC ಬುಕ್ ಇಲ್ಲದೆ ಬರೀ ಆಟೋನ ಸೇಲ್ ತಗೊಂಡ್ರೆ ಸಾಲದು. FC ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು, DL ಇರಬೇಕು, ಪರ್ಮಿಟ್ ಇರಬೇಕು. ಈ ಎಲ್ಲ ಇದ್ರೆ ಮಾತ್ರ ಬೆಂಗಳೂರಲ್ಲಿ ಆಸ್ ಪರ್ RTO ದಾಖಲೆ 1,67,000 ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡಬಹುದು. ಒಂದು ಮಾಹಿತಿಯ ಪ್ರಕಾರ, ಒಂದು ಸರ್ವೆ ಪ್ರಕಾರ 16ರಿಂದ 18 ಲಕ್ಷ ಆಟೋ ಓಡಾಡ್ತಾ ಇದೆ. ಇದನ್ನ ಓಡಾಡಕ್ ಬಿಟ್ಟಿರೋರು ಯಾರು? ಸರ್ಕಾರ. ಓಡಾಡಕ್ ಬಿಟ್ಟಿರೋ ಯಾರು? ಸಾರಿಗೆ ಇಲಾಖೆ. RTO ಕಮಿಷನರ್, RTO ಡೆಪ್ಯೂಟಿ ಕಮಿಷನರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರು ಕ್ರಮ 15 ದಿವಸದಲ್ಲಿ ನಿಮ್ಮ ಎಲ್ಲ ಅನಧಿಕೃತ ಆಟೋಗಳನ್ನ ಕಾನೂನು ರೀತಿನಲ್ಲಿ ಅವ್ರು ಏನು ಮಾಡಬೇಕೋ ಮಾಡ್ತಾರೆ. ನೀವು ಬೋಗಸ್ ಪರ್ಮಿಟ್ಗಳನ್ನ ಇಟ್ಕೊಂಡು, ಬೋಗಸ್ DLಗಳನ್ನ ಇಟ್ಕೊಂಡು, ದಾಖಲೆ ಇಲ್ಲದೆ ನೀವೇನಾದ್ರು ಓಡಿಸ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಆಟೋಗಳನ್ನ RTO ಮತ್ತೆ ಪೊಲೀಸ್ ಇಲಾಖೆ ಮುಟ್ಗೋಲು ಹಾಕೊಳ್ಳುತ್ತದೆ, ಸೀಸ್ ಮಾಡ್ತಾರೆ. ವಿ ವಿಲ್ ಗೆಟ್ ದಿಸ್ ಡನ್.